कृष्णायादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तममुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ। ಜರಾಸಂಧಾದಿಗಳು ಭಾಳ ಮೀಟಿಂಗ್ ಮಾಡಿದರು ಅಂತೇಳಿದರೆ ಕೃಷ್ಣನಿಗೆ ಅವಮಾನ ಮಾಡಿ ಕಳಿಸ್ಬೇಕು, ಈ ರುಕ್ಮಿಣಿಯ ಸ್ವಯಂವರ ಅನ್ನುವಂಥದ್ದು ಇದು ನಮಗೆ ಕೃಷ್ಣ ನಮ್ಮ ಕೈಗೆ ಸಿಕ್ಕಿದ ಅಂತ ತಿಳ್ಕೊಂಡು. ಆದರೆ ಇವರು ಎಣಿಸಿದ್ದೇ ಬೇರೆ ಆದದ್ದೇ ಬೇರೆ. ಆಮೇಲಿಂದ ಏನಾಯಿತು, ಸ್ವಯಂವರಕ್ಕೆ ಕೃಷ್ಣ ಬಂದು ಇನ್ನೇನಾದರೂ ಆಗ್ತದ ಅಂತ ಹೇಳಿಬಿಟ್ಟು ಸ್ವಯಂವರ ಕೂಡ ನಿಲ್ಲಿಸಿಬಿಟ್ಟ. ಭೀಷ್ಮಕ ರಾಜನ ಕೃಷ್ಣನ ಮಾತು ಕೇಳಿಬಿಟ್ಟು ಭೀಷ್ಮಕ ರಾಜ ಏನು ಮಾಡಿದ, ಅಯ್ಯೋ ನನ್ನ ಮಗಳು ಅಂತ ಹೇಳಿದ್ರು ಲಕ್ಷ್ಮೀದೇವಿ, ಆದ್ದರಿಂದ ನಾನು ನಾರಾಯಣನಿಗೆ ಕೊಡದೆ ಶ್ರೀಕೃಷ್ಣನಿಗೆ ಕೊಡದೆ ಈ ರುಕ್ಮಿಣಿಯನ್ನು ಇನ್ಯಾರಿಗೆ ಕೊಡುವಂಥ ಪ್ರಸಂಗವೇ ಇಲ್ಲ ಅಂತ ಅಪ್ಪ ಎಣಿಸಿದರೆ ಮಗ ಮಾತ್ರ ಏನಂತ ಹೇಳಿದರೆ ಆಗುವುದೇ ಇಲ್ಲ, ಶಿಶುಪಾಲನೆಗೆ ಕೊಡೋದು. ಅಪ್ಪನಿಗೆ ವಯಸ್ಸಾಗಿದೆ, ಏನು ಮಾಡೋದು ಅಂತ ಹೇಳ್ಕೊಂಡು ಅಪ್ಪ ಸುಮ್ಮನೆ ಕೂತಿದ್ದಾನೆ. ಸೊ ಈ ರೀತಿ ಸ್ವಯಂವರ ಇಲ್ಲ, ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಡೋದು ಮದುವೆ ಮಾಡೋದಂತ ಅದು ಸಾಗಿ ಹೋಗಿದೆ. ಸೊ ಇಲ್ಲಿ ಕೃಷ್ಣ ಆದರೂ ಕೃಷ್ಣ ಬಂದರೆ ಏನು ಮಾಡೋದು ಅನ್ನುವಂತಹ ಏನಿದೆ ಈ ಅಪಧೈರ್ಯ ಅನ್ನುವಂಥದ್ದು, ಹೆದರಿಕೆ ಅನ್ನುವಂಥದ್ದು ಇದು ಹೋಗ್ತಾನೇ ಇಲ್ಲ. ಯಾರಿಗೆ? ಜರಾಸಂಧನಿಗೆ. ಮೀಟಿಂಗ್ ಮಾಡ್ತಾನೆ, ಏನು ಮಾಡೋದು ಅಷ್ಟಾಗುವಾಗ ಸಾಲ್ವ ಹೇಳ್ತಾನೆ, ನಿಮ್ಮ ಎಲ್ಲ ಪ್ರಾಬ್ಲಮ್ಮು ಒಂದೇ ಸೊಲ್ಯೂಷನ್ನಲ್ಲಿ ಎಲ್ಲ ಮುಗಿದು ಹೋಗಿದೆ. ಏನು ಸಂಗತಿ ಅಂದರೆ ಕೃಷ್ಣನೇ ಇರುವುದಿಲ್ಲ ಅಂತ ಹೇಳಿದ್ಮೇಲೆ ಬರುವುದು ಯಾರು? ರುಕ್ಮಿಣಿಯನ್ನು ಅಪಹಾರ ಮಾಡೋದು ಯಾರು? ಅರೆ ಅದು ಹೇಗೆ ಅಂತ ಹೇಳಿದರೆ ಎಲ್ಲ ಕಥೆಯೆಲ್ಲ ಹೇಳ್ತಾನೆ, ಗರ್ಗಾಚಾರ್ಯದ್ದು ಅದು ಇದು ಎಲ್ಲ. ಸೊ ಕೃಷ್ಣ ಇದು ರುದ್ರದೇವರು ತಪಸ್ಸು ಮಾಡಿ ಕೃಷ್ಣನೇ ಇಲ್ಲದೆ ಇರುವ ಹಾಗೆ ಕೃಷ್ಣನನ್ನು ಮರ್ದನ ಮಾಡುವಂಥ ಮಗ ಬೇಕು ಅಂತ ಹೇಳ್ಕೊಂಡು ಸೊ ವರ ಕೇಳಿರು, ವರ ಸಿಕ್ಕಿ ಮಗ ಹುಟ್ಟಿ ಆ ಮಗ ದೊಡ್ಡದಾಗಿ ಅವನಿಗೆ ಅಭಿಷೇಕ ಕೂಡ ಆಗಿದೆ, ಕಾಲಯವನ ಅಂತ ಹೇಳ್ಕೊಂಡು ಅವನೇ ರೆಡಿ ಇದ್ದಾನೆ ಈಗ. ಆದರೆ ಜರಾಸಂಧನಿಗೆ ಬೇಜಾರಾಗೋಯ್ತು. ಅಯ್ಯೋ ನನ್ನ ಬಾಹುಬಲಕ್ಕೆ ಧಿಕ್ಕಾರ ಇರಲಿ, ನಾನು ಇಷ್ಟು ದೊಡ್ಡ ರಾಜಾದಿ ರಾಜ ಅಂತೇಳಿದರೆ ಈಗ ಕೃಷ್ಣನನ್ನು ಮರ್ದನ ಮಾಡುವಂಥ ಈ ವಿಷಯದಲ್ಲಿ ಇನ್ನೊಬ್ಬರ ಕಾಲು ಹಿಡಿಬೇಕಾಯ್ತಲ್ವ ಅಂತ ಹೇಳಿದರೆ ಸಾಲ್ವರಾಜ ಹೇಳ್ತಾನೆ, ಅವನು ಯಾರು ಅಂತ ಎಣಿಸಿಕೊಂಡಿದ್ದಿ? ರುದ್ರದೇವರ ವರದಿಂದ ಹುಟ್ಟಿದವನು. ಆಮೇಲೆ ಅವನು ಒಂದೇ ಒಂದು ಕೆಲಸ, ಅವನಿಗೆ ಕೃಷ್ಣನನ್ನು ಇಲ್ಲದಾಗಿ ಮಾಡುವಂಥದ್ದು ಆ ಕೆಲಸ. ಸೊ ಮರ ಕಡಿಲಿಕ್ಕೆ ನಾವು ಕೊಡಲಿ ಉಪಯೋಗ ಮಾಡೋದಿಲ್ವ? ಸೊ ಅದೇ ಥರ ನಮಗೆ ಕೃಷ್ಣನು ಇಲ್ಲದಾಗಿ ನಮ್ಮ ಸಮಸ್ಯೆ ಏನಂತ ಹೇಳಿದರೆ ಬುಡ ಸಮೇತ ಕಿತ್ತು ಒಗಿಬೇಕು ಅಂತಹ ಒಂದು ಸಾಧನ ಇಲ್ಲಿದೆ. ಯಾವುದದು? ಕಾಲಯವನ, ಕೊಡಲಿ ಇದ್ದಾಗೆ. ಸೊ ಮರ ಕಡಲಿಕ್ಕೆ ಕೊಡಲಿಯನ್ನು ಉಪಯೋಗಿಸಿದರೆ ಯಾರಾದ್ರು ಹೇಳ್ತಾರ ಕೊಡಲಿಯೇ ಮರ ಕಡ್ದದ್ದು ಅಂತ? ಹೇಳೋದಿಲ್ಲ. ಯಾರು ಕೊಡಲಿ ಹಿಡ್ಕೊಂಡ್ಬಂದು ಮರ ಕಡ್ದಿದ್ದಾರೆ ಅವರಿಗಲ್ವ ಅದು ಕೀರ್ತಿ ಹೋಗೋದು. ಆ ಪ್ರಕಾರ ನೀನು ಮಹಾಶಿವಭಕ್ತ, ನಾವೆಲ್ಲರೂ ನಿನ್ನ ಶಿಷ್ಯರು. ನಮ್ಮ ಹಾಗೆ ಅವನು ಇನ್ನೊಬ್ಬ ಶಿಷ್ಯ, ಯಾರು? ಕಾಲಯವನ. ಹಾಗೆ ಶಿಷ್ಯರ ಮುಖಾಂತರ ಮಾಡಿಸಿದ ಕೆಲಸ ಅದು ಗುರು ಮಾಡಿದ ಹಾಗೆ, ನೀನೇನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಏನು ಸಮಾಧಾನ ಮಾಡ್ತಾನೆ. ಸ್ವಲ್ಪ ಸಮಾಧಾನ ಆಗ್ತದೆ ಅವನಿಗೆ. ಯಾರಿಗೆ? ಜರಾಸಂಧನಿಗೆ. ಆದರೂ ತೋರಿಸಿಕೊಳ್ಳೋದಿಲ್ಲ ಅಂತೇಳಿದರೆ ಇನ್ನು ಸಮಾಧಾನ ಆಗ್ತದೆ ಅಂತ ಹೇಳಿದ. ಸಾಲ್ವ ವಿಮಾನ ಹಿಡ್ಕೊಂಡು ಹೋಗಿದ್ದಾನೆ. ಎಲ್ಲಿಗೆ? ಕಾಲಯವನ ಬಳಿ. ಕಾಲಯವನ ಜರಾಸಂಧನ ಬಳಿಯಿಂದ ಬಂದವನು ಸಾಲ್ವರಾಜ ಅಂಥೇಳಿ ಉಪಚಾರ ಮಾಡಿದ್ದು. ಸೊ ಪೂಜನೀಯನಾದದ್ದು ಯಾರು? ಈ ಸಾಲ್ವರಾಜ. ಸೊ ಆಮೇಲಿಂದ ತಾನು ಬಂದ ಕೆಲಸ ಏನಂತ ಇನ್ನೀಗ ಹೇಳಲಿಕ್ಕಿದ್ದಾನೆ. ಅಲ್ಲಿವರೆಗೆ ಆಗಿದೆ ನಿನ್ನೆ. ಸೊ ಇವತ್ತಿನ ಶ್ಲೋಕ 104ನೇ ಶ್ಲೋಕ. ತದೀರಿತಂ ನಿಶಮ್ಯ ಚ ಧೃತಂ ತ್ರಿಕೋಟಿ ಸಂಖ್ಯೆಯ ಅಕ್ಷೌಹಿಣೀಕಯಾ ಯುತಃ ಸ್ವಸೇನಯ ನಿರಾಕ್ರಮತ್. ತದೀರಿತಂ, ಈ ಸಾಲ್ವನಿಂದ ಹೇಳಲ್ಪಟ್ಟಾಗ ನಾನು ಯಾಕೆ ಬಂದದ್ದು ವಿಷಯ ಅಂತ ಹೇಳಿದರೆ ಹೀಗೆ, ಈಗ ಕೃಷ್ಣನ ಸಂಹಾರ ಆಗಬೇಕು, ನಾವೆಲ್ಲ ನಿನ್ನ ಹಿಂದೆ ಇದ್ದೇವೆ, ಏನಾದರೂ ನಾವು ನೋಡಿಕೊಳ್ತೇವೆ, ನೀನು ಮುಂದಿಂದ ಧೈರ್ಯವಾಗಿ ಹೋಗಿಬಿಟ್ಟು ಕೃಷ್ಣನನ್ನು ಸಂಹಾರ ಮಾಡಬಹುದು.
ತತ್ ಈರಿತಂ, ಈ ರೀತಿ ಹೇಳಿದ್ದಾನೆ ಸಾಲ್ವರಾಜ. ಯಾರಿಗೆ? ಕಾಲಯವನನಿಗೆ. ನಿಶಮ್ಯ, ಕೇಳಿ, ಅದನ್ನು ನಿಶಮ್ಯ ಕೇಳಿ. ಧೃತಂ, ಧೃತಂ ಅಂದರೆ ಆಯ್ತಾಗಾದ್ರೆ ಅಂತ, ಶುರುವೇ ಚಂಡೆ ಹೊಡಿಲಿಕ್ಕೆ ಶುರುವಾಯಿತು, ಹೊರಟೇ ಬಿಟ್ಟ ಯಾರು? ಕಾಲಯವನ. ಸೊ ಧೃತಂ ಕೂಡಲೇ, ತ್ರಿಕೋಟಿ ಸಂಖ್ಯೆಯ ಅಕ್ಷೋಹಿಣೀಕಯ, 3 ಕೋಟಿ ಸಂಖ್ಯೆ, ತ್ರಿಕೋಟಿ ಅಂದರೆ 3 ಕೋಟಿ. ಸೊ 3 ಕೋಟಿ ಸಂಖ್ಯೆಯಲ್ಲಿ ಇರುವ ಅಕ್ಷೋಹಿಣೀಕಯ ಅಂತೇಳಿದರೆ 3 ಅಕ್ಷೋಹಿಣಿ ಸೈನ್ಯ. ಯಾರ್ದು? ಕಾಲಯವನನದ್ದು. ಸೊ ಅಲ್ಲಿ ಕೊಲ್ಲಲಿಕ್ಕಿರುವಂಥದ್ದು ಒಬ್ಬ ಕೃಷ್ಣ ಮಾತ್ರ. ಸೊ ಅದು ಒಬ್ಬ ಕೃಷ್ಣನ ಕೊಲ್ಲಲಿಕ್ಕೆ ರುದ್ರದೇವರ ವರ ಬೇರೆ ಇದೆ ಅಂತೇಳಿದರೆ ಕಾಲಯವನ, ಮತ್ತು ಅವನಿಗೆ 3 ಕೋಟಿ ಸಂಖ್ಯೆಯ ಅಕ್ಷೋಹಿಣಿ ಸೈನ್ಯ, ಅಂದರೆ 3 ಅಕ್ಷೋಹಿಣಿ ಸೈನ್ಯ ಅಂತ. ಯುತಃ ಸಮೇತ, ಯುತನಾಗಿ, ಸ್ವಸೇನೆಯ ತನ್ನ ಸೇನೆಯನ್ನು ಕಟ್ಟಿಕೊಂಡು 3 ಕೋಟಿ ಸಂಖ್ಯೆಯಲ್ಲಿರುವಂಥ 3 ಅಕ್ಷೋಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ನಿರಾಕ್ರಮತು ಹೊರಟೇ ಬಿಟ್ಟ ಕಾಲಯವನ. ಸರಿ ಅಂತೇಳಿದರೆ ಏನು ತಲೆಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಹಿಂದಿಂದ ಇದ್ದಾರೆ ಜರಾಸಂಧಾದಿಗಳು. ಸೊ ಆದ್ದರಿಂದ ಯಾರು ಏನು ಬಂದರೂ ಕೂಡ ಎಲ್ಲ ಅವರು ನೋಡ್ಕೊಳ್ತಾರೆ. ತಾನು ಒಂದು ಕೆಲಸ ಮಾಡಿದ್ರೆ ಆಯಿತು. ಅದಕ್ಕೆ ತನಗೆ ಎಷ್ಟು ದೊಡ್ಡ ಸೈನ್ಯ ಇದೆ? 3 ಅಕ್ಷೋಹಿಣಿ ಸೈನ್ಯ ಇದೆ. ಮತ್ತು ಯಾಕೆ ಯಾವುದು ಏನು ಯೋಚನೆ ಮಾಡಬೇಕಾದ್ದು? ಏನೂ ಇಲ್ಲ. ಆದ್ದರಿಂದ ಹೊರಟೇ ಬಿಟ್ಟ ಕಾಲಯವನ. 104ನೇ ಶ್ಲೋಕಕ್ಕೆ 104ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ಇದೆಲ್ಲ ಹೇಳಿದ್ದನ್ನು ಕೇಳಿ ಯಾರಿಂದ? ಸಾಲ್ವರಾಜನಿಂದ. ಕಾಲಯವನನು ನಿಶಮ್ಯ ಕೇಳಿ, ಕಾಲಯವನನು ಬೇಗನೆ ಧೃತಂ 3 ಕೋಟಿ ಸಂಖ್ಯೆಯ ಅಕ್ಷೋಹಿಣಿ ಸೇನೆಯೊಂದಿಗೆ, 3 ಕೋಟಿ ಸಂಖ್ಯೆಯ ಅಕ್ಷೋಹಿಣಿಕಯ ಅಂದರೆ ಅಕ್ಷೋಹಿಣಿ, 3 ಅಕ್ಷೋಹಿಣಿ. ಯುತಃ ಕೂಡಿದವನಾಗಿ, ಯಾವುದರಿಂದ ಕೂಡಿದವನಾಗಿ? ಸ್ವಸೇನೆಯ ತನ್ನ ಸೇನೆ, 3 ಅಕ್ಷೋಹಿಣಿ ಇರುವಂಥ ಸೈನ್ಯ, 3 ಅಕ್ಷೋಹಿಣಿ ಈ ಸೈನ್ಯವನ್ನು ಕಟ್ಟಿಕೊಂಡು ನಿರಾಕ್ರಮತ್ ಹೊರಟಿದ್ದಾನೆ ಅಂತ. ಸೊ ಅಲ್ಲಿಗೆ ಏನಾಯಿತು? ಯುದ್ಧ ಶುರುವಾಗಲಿಕ್ಕಾಯಿತು. ಸೊ ಕಾಲಯವನನೊಬ್ಬನ ಸೇನೆಯೇ 3 ಕೋಟಿ ಸಂಖ್ಯೆಯಷ್ಟು ಅಪಾರವಾಗಿತ್ತು ಎಂಬ ಇಲ್ಲಿಯ ಉಲ್ಲೇಖ ಅಂತ ಹೇಳ್ಕೊಂಡು, ಸೊ ಈಗ ಆ ಎಲ್ಲ ದೈತ್ಯರುಗಳದ್ದು ನಾಶ ಆಗಲಿಕ್ಕುಂಟು, ಭೂಭಾರ ಹರಣ ಅಂತ ಹೇಳ್ಕೊಂಡು. ಸೊ ಒಬ್ಬರೊಬ್ಬರೇ ಭೂಭಾರ ಹರಣಕ್ಕೆ ಸಹಾಯ ಮಾಡ್ತಾರೆ ಭಗವಂತನಿಗೆ. ಸೊ ಅಲ್ಲಿಗೆ 104ನೇ ಶ್ಲೋಕ ಮುಗೀತು. 105ನೇ ಶ್ಲೋಕ. ತದಶ್ವ ಮೂತ್ರವಿಷ್ಟಯ ಬಭೂವ ನಾಮ ತಸ್ಯ ಕೃತ್ ನದಿ ಸುವೇಗಗಾಮಿನಿ ಕಲೌಚಯ ವಹೇದ್ ಧೃತಂ. ಇಷ್ಟು ದೊಡ್ಡ ಸೈನ್ಯವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಕಾಲಯವನ. 3 ಅಕ್ಷೋಹಿಣಿ ಸೈನ್ಯ. ಎಷ್ಟು ಕುದುರೆಗಳುಂಟು, ಎಷ್ಟು ಆನೆಗಳುಂಟು, ಎಷ್ಟು ರಥಗಳು, ಎಷ್ಟು ಸಾರಥಿಗಳು. ಈ ತದಶ್ವ ಮೂತ್ರವಿಷ್ಟಯ ಅಂತೇಳಿದರೆ ಈ ಕುದುರೆಗಳು ಹೋಗುವಾಗ, ಈ ದನಗಳು ಹೋಗುವಾಗಲೂ ಕೂಡ ಹಾಗೆ ನೋಡಿ. ಸೊ ಕುದುರೆಗಳು ಹೋಗುವಾಗ ಏನು ಮೂತ್ರ ಮಾಡಿಕೊಂಡು ಆಮೇಲೆ ಲದ್ದಿ ಹಾಕಿಕೊಂಡು ಹೋಗ್ತಾ ಇರ್ತವೆ ದನಗಳು ಹೋದಾಗೆ. ಸೊ ಕಾಲಯವನನ ಕುದುರೆಗಳ ಮೂತ್ರ ಮತ್ತು ಲದ್ದಿಗಳಿಂದ, ತತ್ ಅವನ ಅಶ್ವ ಅಂದರೆ ಕುದುರೆಗಳ ಮೂತ್ರ ಮತ್ತು ವಿಷ್ಟ. ಮೂತ್ರ ಅಂತ ಹೇಳಿದರೆ ಮೂತ್ರವೇ, ವಿಷ್ಟ ಅಂದರೆ ಲದ್ದಿ. ಸೊ ಮೂತ್ರ ಮಾಡಿಕೊಂಡು ಲದ್ದಿ ಹಾಕಿಕೊಂಡು ಹೋಗ್ತಾ ಇವೆ ಕುದುರೆಗಳು. ಸೊ ಈ ಮೂತ್ರ ಎಲ್ಲ ಒಟ್ಟಾಗಿ ಏನಾಯಿತು? ಒಂದು ನದಿಯೇ ಹರಿತಂತೆ. ಬಭೂವ ನಾಮತಃ ಶಕೃತ್ ನದಿ ಅಂತೇಳಿದರೆ ಈ ಮೂತ್ರದೊಟ್ಟಿಗೆ ಆ ಕುದುರೆಗಳ ಲದ್ದಿಯೂ ಸೇರಿ, ಶಕೃತ್ ಅಂತೇಳಿದರೆ ಮಲ ಅಂತ. ಸೊ ಮಲದ ನದಿ ಅಂತೇಳಿದರೆ ಹೇಳೋದಿಲ್ವಾ? ಅಂದರೆ ಇದು ನದಿ ಯಾವುದು? ಇದರಲ್ಲಿ ಪರ್ವತದಲ್ಲೆಲ್ಲ ಹುಟ್ಟುತ್ತದೆ, ಹುಟ್ಟುವಾಗ ಸಣ್ಣದಿರ್ತದೆ, ಆಮೇಲೆ ಮತ್ತೆ ಪುನಃ ಸಣ್ಣ ಸಣ್ಣ ನದಿಗಳೆಲ್ಲ ಸೇರಿ 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 ದೊಡ್ಡ ನದಿ ಆಗ್ತದೆ. ಹಾಗೆ ಇಲ್ಲಿ ಒಂದು ಕುದುರೆ ಮೂತ್ರ ಮಾಡಿತು, ಅದು ಹರಿಲಿಕ್ಕೆ ಶುರುವಾಯಿತು. ಇನ್ನೊಂದು ಕುದುರೆದ್ದು ಅದು ಸೇರಿಕೊಳ್ತು. ಹೀಗೆ ಎಲ್ಲ ಕುದುರೆಗಳ ಮೂತ್ರ ಮಲದೊಟ್ಟಿಗೆ ಸೇರಿಕೊಂಡು ನದಿಯೇ ಆಯಿತು. ಆ ನದಿಗೆ ಏನು ಹೆಸರು ಕೊಟ್ಟರು ಅಂದರೆ ಶಕೃತ್ ನದಿ, ಅಂದರೆ ಮಲಮೂತ್ರಗಳ ನದಿ ಅಂತ. ಶಕೃತ್
ನದಿ ನಾಮತಃ, ಅದಕ್ಕೆ ಹೆಸರಾಯಿತು ಮಲಮೂತ್ರಗಳ ನದಿ. ಶಕೃತ್ ನದಿ, ಶಕೃತ್ ಅಂದರೆ ಮಲ. ಸೊ ಮಲದ ಮಾತ್ರ ನದಿ ಅಲ್ಲ, ಮಲಮೂತ್ರಗಳ ನದಿ. ಇದು ಬಭುವ ಆಯಿತು ಅಂತೇಳಿದ್ರೆ ಅಷ್ಟು ದೊಡ್ಡ ನದಿ. ಆ ರೀತಿ ಕುದುರೆಗಳನ್ನು ಸಾಕಿದ್ದಾನೆ. ಸೊ ಅಂತೇಳಿದ್ರೆ ಅಷ್ಟು ತಿನ್ನಿಸಿದ್ದಾನೆ ಕುದುರೆಗಳನ್ನು. ಸೊ ಆ ತಿಂದದಕ್ಕೆ ಮಲಮೂತ್ರದಿಂದ ನದಿಯೇ ಹರಿಯಿತು. ತದಶ್ವ ಮೂತ್ರ ವಿಷ್ಟಯ, ಅಶ್ವ ಅಂದರೆ ಕುದುರೆ, ಮೂತ್ರ ವಿಷ್ಟ ಅಂದರೆ ಮಲ. ಸೊ ಇದರಿಂದ ಬಭುವ ಅಂದರೆ ಹುಟ್ಟಿತು ಅಥವಾ ಆಯಿತು ಅಂತ. ಶಕೃತ್ ನದಿ ನಾಮತಃ, ಮಲಮೂತ್ರಗಳ ನದಿ ಅನ್ನುವಂಥ ಹೆಸರಿನ ನದಿ ಹರಿಲಿಕ್ಕೆ ಶುರುವಾಯಿತು. ಸುವೇಗಗಾಮಿನಿ, ಬಹಳ ವೇಗದಿಂದ ಹರಿತಾ ಇದೆ. ಯಾಕಂದರೆ ಅಷ್ಟು ಕುದುರೆಗಳು ಮೂತ್ರ ಮಾಡಿವೆ, ಆದ್ದರಿಂದ ಹರಿತಾ ಇದೆ ಭಾಳಷ್ಟು. ಅಂತೇಳಿದರೆ ಈಗ ಈ ಬೆಂಗಳೂರಲ್ಲಿ ನಿನ್ನೆ ಮಳೆ ಬಂತಲ್ಲ, ಎಂಥದ್ದು ಕಂಟಿನ್ಯೂಸ್ ಮಳೆ, ಮೊನ್ನೆನೂ ನಿನ್ನೆನೂ ಈ ರೀತಿ ಮಳೆ ಬಂದಾಗ ಏನಾಗ್ತದೆ ಅಂತೇಳಿದರೆ ಎಲ್ಲಿ ತಗ್ಗು ಪ್ರದೇಶ ಇದೆಯೋ ಎಲ್ಲ ಫಿಲಪ್ ಆಗಿ ಹೋಯಿತು, ಎಲ್ಲ ದೋಣಿಯಲ್ಲಿ ಹೋಗಬೇಕು. ಆ ಥರ ಸುವೇಗಗಾಮಿನಿ, ಸುವೇಗಗಾಮಿನಿ ಅಂತೇಳಿದರೆ ದೊಡ್ಡ ನದಿಯಾಗಿದೆ. ಸುವೇಗ ಒಳ್ಳೆಯ ವೇಗ, ಗಾಮಿನಿ ಅಂತೇಳಿದರೆ ಗಾ ಅಂತೇಳಿದರೆ ಹೋಗುವವಳು, ಗಾಮಿನಿ ಅಂತೇಳಿದರೆ ಆ ನದಿ ಹರಿದಳು, ಹೋದಳು, ಗಾಮಿನಿ. ಸುವೇಗಗಾಮಿನಿ, ಬಹಳ ವೇಗದಿಂದ ಹರಿಯುವ ನದಿ ಆದಳು ಇವಳು. ಯಾರಿದು? ಮಲಮೂತ್ರ ನದಿ. ಯಾವ ಮಲಮೂತ್ರ ನದಿ? ಕಾಲಯವನನ ಅಶ್ವಗಳ, ಕುದುರೆಗಳ ಮಲಮೂತ್ರಗಳ ನದಿ. ಸುವೇಗಗಾಮಿನಿ. ಕಲೌಚಯ ವಹೇದ್ ಧೃತಂ, ಧೃತಂ ಅಂತೇಳಿದರೆ ಬೇಗನೆ, ವಹೇದ್ ಅಂತೇಳಿದರೆ ಹರಿಯತೊಡಗಿತು. ಕಲೌಚಯ ಅಂತೇಳಿದರೆ ಈ ಕಲಿಯುಗದಲ್ಲಿ ಈ ನದಿಯು ತುಂಬ ವೇಗವಾಗಿ ಹರಿಲಿಕ್ಕೆ ಶುರು ಮಾಡಿತು. ಅಂದರೆ ಕಲಿಯುಗದಲ್ಲಿ ಇಂಥ ತೀರ್ಥಗಳನ್ನು ಒಳಗೊಂಡ ನದಿ ಜಾಸ್ತಿ ವೇಗದಲ್ಲಿ ಹರಿಯುವುದಿಲ್ಲ, ಇಂಥ ಮಲಮೂತ್ರಗಳ ನದಿಯೇ ಜಾಸ್ತಿ ಹರಿತದೆ ಅಂತ ಹೇಳ್ತಾರೆ ಮಧ್ವರು. ಕಲೌಚ, ಈ ಕಲಿಯುಗದಲ್ಲಿ ಇಂಥ ನದಿಗಳೇ ಜಾಸ್ತಿ ಹರಿತಾವೆ. ಕಲೌಚ ಯಾ ಅಂದರೆ ಯಾವ ನದಿಗಳು ಹರಿತಾವೆ ಅಂದರೆ ಇಂಥ ನದಿಗಳು. ಕಲೌಚ ಯಾ ವಹೇದ್ ಧೃತಂ, ವಹೇದ್ ಅಂತೇಳಿದರೆ ಹರಿತಾ ಇದೆ, ಧೃತಂ ಅಂದರೆ ವೇಗವಾಗಿ. ಇಂಥ ನದಿಗಳೇ ಕಲಿಯುಗದಲ್ಲಿ ಹರಿಯುವಂಥದ್ದು ಅಂತೇಳಿದರೆ ಕಾಲಯವನ ಎಷ್ಟು ದೊಡ್ಡ ಸೈನ್ಯವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಆ ಸೈನ್ಯದಲ್ಲಿ ಕುದುರೆಗಳು, ಆನೆಗಳು, ಆಮೇಲೆ ರಥಗಳು ಎಲ್ಲ ಇವೆ. ಸೊ ಆ ಕುದುರೆಗಳು ಮಾಡಿದ ಮಲಮೂತ್ರಗಳು ನದಿಯಾಗಿ ಹರಿಯಿತು. ಆ ನದಿ ಕಲಿಯುಗದ ಮಲಮೂತ್ರಗಳ ನದಿ ಅನ್ನುವಂಥದ್ದು ರಭಸವಾಗಿ ಹರಿಯತೊಡಗಿತು ಅಂತೇಳಿದರೆ ಎಷ್ಟು ಕುದುರೆಗಳಿದ್ದಾವೆ, ಎಷ್ಟು ಅವು ಮಲಮೂತ್ರ ಮಾಡಿದ್ದಾವೆ ಅಂತ ಅದರಿಂದ ನಾವು ತಿಳ್ಕೊಳ್ಬೋದು. ಸೊ ಈಗ ಇದಕ್ಕೆ ಎಷ್ಟನೇ ಶ್ಲೋಕ ಅಂತೇಳಿದರೆ 105ನೇ ಶ್ಲೋಕ. ಆ ಸೇನೆಯಲ್ಲಿ, ಕಾಲಯವನನ ಸೇನೆಯಲ್ಲಿ, ತತ್ ಅಂದರೆ ಅವನ ಸೇನೆಯಲ್ಲಿ, ತತ್ ಅಂದರೆ ಕಾಲಯವನನ ಸೇನೆ, ಅದರಲ್ಲಿರುವಂಥ ಅಶ್ವ ಕುದುರೆಗಳ ಮೂತ್ರವಿಷ್ಟಯ ಮಲಮೂತ್ರಗಳಿಂದ ಕಲಿಯುಗದಲ್ಲಿ ಕಲವು ಬಹುವೇಗದಿಂದ, ಧೃತಂ ವಹೇತ್ ಬಹುವೇಗದಿಂದ, ಸುವೇಗಗಾಮಿನಿ ಬಹಳ ವೇಗದಿಂದ ಹರಿಯುತ್ತಿರುವಂಥ ಮಲಮೂತ್ರಗಳ ನದಿ ಅನ್ನುವಂಥದ್ದು ಶಕೃತ್ ನಾಮತಃ ನದಿ. ಶಕೃತ್ ಅಂದರೆ ಮಲ. ಸೊ ಇಲ್ಲಿ ಮಲಮೂತ್ರಗಳ ನದಿ ಅನ್ನುವಂತಹ ಹೆಸರು ಅದಕ್ಕೆ ಮಲನದಿ ಅಂತೆ ಆಗಿ ಹೋಯಿತು. ಅಂದರೆ ಏನು ನೋಡಿದರೂ ನೀರು ಕಾಣುವುದಿಲ್ಲ. ನದಿ ಅಂತ ಹೇಳಬೇಕಿದ್ರೆ ನೀರಿದ್ದರೆ ನದಿ, ಇದೇನು ಕಾಡುವಂಥದ್ದು ಅಂತೇಳಿದರೆ ವಿಷ್ಟ ಅಂತೇಳಿದರೆ ಲದ್ದಿಯಿಂದ ತುಂಬಿದೆ ಮೂತ್ರ, ಆದ್ದರಿಂದ ಲದ್ದಿಯೇ ಕಾಣುವುದು. ಆದ್ದರಿಂದ ಎಲ್ಲರೂ ನೋಡುವವರಿಗೆ ಆದರೆ ನೀರಿನ ಅಂಶವೇ ಕಾಣುವುದಿಲ್ಲ, ಲದ್ದಿಯೇ ಕಾಣುವ ಕಾರಣ ಇದು ಮಲನದಿ ಅಂತ ಹೇಳಿಬಿಟ್ರು. ಅದಕ್ಕೆ ಆ ರೀತಿ ಕಲಿಯುಗದಲ್ಲಿ ಇಂತಹ ಶಕೃತ್ ನದಿಗಳೇ ಜಾಸ್ತಿ ವೇಗವಾಗಿ ಹರಿತಾವೆ. ಆ ಸೇನೆಯಲ್ಲಿ, ಕಾಲಯವನನ ಸೇನೆಯಲ್ಲಿರುವ ಕೇವಲ ಅಶ್ವಗಳ ಮಲಮೂತ್ರದಿಂದಾಗಿಯೇ ಅಂತಹ ನದಿ ಹುಟ್ಟಿದಾಗ ಇಡೀ ಸೇನೆಯ ಮಲಮೂತ್ರದಿಂದ ಹುಟ್ಟಿದ ಪ್ರವಾಹ ಎಷ್ಟು ಅಗಾಧ ಎಂಬುದನ್ನು ಊಹಿಸಬಹುದು. ನಂತರ ಕಲಿಯುಗದಲ್ಲಿ ವಿಶೇಷತಃ ನಗರಗಳಿಂದ ಹರಿಯುವ ಕೊಳಕು ನೀರಿಗೆ ಇದೇ ಮೂಲ ಅಂತ ಎನಿಸಿತು.
ಸೊ ಹೀಗೆ ಕಲಿಯುಗದಲ್ಲಿ ಮಹಾಪುಣ್ಯ ನದಿಗಳು ತೀರ್ಥವನ್ನು ಹೊಂದಿ ಹರಿಯುವಂಥ ನದಿಗಳು ಒಣಗಿ ಹೋಗ್ತವೆ. ಇಂತಹ ಕೊಳಕು ನದಿಗಳು, ನದಿಗಳು, ಮಲಮೂತ್ರಗಳನ್ನು ಒಯ್ಯುವಂಥ ನದಿಗಳು ಸದಾ ಹರಿಯುವಂಥದ್ದು ಇದೊಂದು ಆಶ್ಚರ್ಯ. ಆದರೆ ಕಲಿಯುಗದಲ್ಲಿ ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ. ಗಂಗಾ ಯಮುನಾದಿ ಪುಣ್ಯ ನದಿಗಳ ನೀರು ಕೂಡ ಇವುಗಳಿಂದಾಗಿ ಕಲುಷಿತಗೊಳ್ಳುವಂಥದ್ದು ಕಲಿಕಾಲದ ಮಹಾ ಸಮಸ್ಯೆಗಳಲ್ಲಿ ಒಂದು ಅಂತ ಸೇರಿಸಿದ್ದಾರೆ. ಸೊ ಅಲ್ಲಿಗೆ ಎಷ್ಟನೇ ಶ್ಲೋಕ ಇದು? ಈಗ 105ನೇ ಶ್ಲೋಕ ಮುಗಿಯಿತು. ಸೊ 106ನೇ ಶ್ಲೋಕ. ಪುನಃ ಪುನರ್ನದಿ ಭವಂ ನಿಶಾಮ್ಯ ದೇಶ ಸಂಶಯಂ ತದನ್ಯ ದೇಶಮೂತ್ರಿತಂ ವ್ಯಶೋಷಯದ್ಧಿ ಮಾರುತಃ. ವಾಯುದೇವರು ಮತ್ತು ನದಿಗಳಿಂದ ಉಂಟಾದ ದೇಶಗಳ ನಾಶವನ್ನು ನೋಡಿ ಶಕೃತ್ ನದಿ ದೇಶದಿಂದ ಬೇರೆ ದೇಶದಲ್ಲಿ ಆದ ಮೂತ್ರವನ್ನು ಒಣಗಿಸಿಬಿಟ್ಟರು. ಪುನಃ ನದೀಭವಂ ಅಂತೇಳಿದರೆ ಕಲಿಯುಗದಲ್ಲಿ ಇಂಥ ನದಿಗಳೇ ಜಾಸ್ತಿ ಅಂತ ಹೇಳಿರೋ ಕಾರಣ ಪುನಃ ಅಂತೇಳಿದರೆ ಪುನಃ ನದಿ ಹುಟ್ಟುತ್ತಾ ಇವೆ ಅಂತೇಳಿದರೆ ಒಂದು ನದಿ ಹುಟ್ಟಿದೆ, ಅದಕ್ಕೆ ಬಾಕಿ ಸಣ್ಣ ಸಣ್ಣ ನದಿಗಳು ಸೇರಿ ದೊಡ್ಡ ನದಿ ಆಗ್ತಾ ಇರುವಂಥದ್ದು. ಈ ಮಲಮೂತ್ರಗಳ ನದಿ ಕೂಡ ಹಾಗೆ ಆಗಿದೆ ಅಂತೇಳಿದರೆ ಸೇರ್ತಾನೆ ಉಂಟು ನದಿಗಳು, ಸೇರಿಕೊಂಡು ದೊಡ್ಡ ನದಿಯಾಗಿ ಹರಿತಾ ಇದೆ ಮಲನದಿ. ಪುನಃ ನದೀಭವಂ ಹುಟ್ಟುತ್ತಾನೇ ಇದೆ ಅಂತೇಳಿ ಕುದುರೆಗಳು ಮೂತ್ರ ವಿಸರ್ಜನೆ ಮಾಡುವುದು, ಮಲ ವಿಸರ್ಜನೆ ಅಂತೇಳಿದರೆ ಲದ್ದಿ ಹಾಕುವುದು ನಿಲ್ಲಿಸ್ತಾನೇ ಇಲ್ಲ. ಸೊ ಹೀಗಾಗಿ ಪುನಃ ನದೀಭವಂ, ಭವಂ ಅಂದರೆ ಹುಟ್ಟುತ್ತಾ ಇವೆ, ಭವಂ ನಿಶಾಮ್ಯ ದೇಶ ಸಂಶಯಂ. ಅರೆ ದೇಶ ಇಡೀ ಈ ಮಲಮೂತ್ರದ ನದಿಯಿಂದಲೇ ಏನು ಅದರ ಪರಿಣಾಮಕ್ಕೆ ಒಳಗಾಗಿ ಬಿಡ್ತದೆ ಅಂತ ಹೇಳಿಬಿಟ್ಟು ಈ ದೇಶ ಹಾಳಾಗಿ ಹೋಗ್ತದೆ. ದೇಶ ಸಂಶಯಂ ನಿಶಾಮ್ಯ. ವಾಯುದೇವರಿಗೆ ಗೊತ್ತಾಯಿತು, ದೇವರೇ ಇದು ಯಾವ ನಮನೆ ಕಾಲಯವನ್ನದ್ದು, ಈ ಅಶ್ವಗಳು ಹಾಕಿರುವಂಥ ಮಲಮೂತ್ರಗಳ ನದಿ ಇದು ಏನಪ್ಪ ಇದು ಅಂತ ಹೇಳಿಬಿಟ್ಟು ಮೇಲಿಂದ ನೋಡಿದ್ದಾರೆ. ವಾಯುದೇವರು ಏನು ಮಾಡಿದರು? ದೇಶ ಸಂಶಯಂ ನಿಶಾಮ್ಯ. ಈ ರೀತಿ ದೇಶ ಹಾಳಾಗುತ್ತಾ ಇರೋದನ್ನು, ದೇಶದ ನಾಶ ಆಗುತ್ತಾ ಇರೋದನ್ನು ತಿಳಿದು ಅಥವಾ ನೋಡಿ ಅಥವಾ ಕೇಳಿ ಏನು ಮಾಡಿದರು? ತದನ್ಯ ದೇಶ ಮೂತ್ರಿತಂ. ಅನ್ಯ ದೇಶ ಮೂತ್ರಿತಂ ಅಂತೇಳಿದರೆ ಬೇರೆ ಕಡೆ ಮಲಮೂತ್ರದಿಂದ ಆ ನದಿಗಳು ಬಂದು ಇದಕ್ಕೆ ಸೇರುವಂಥದ್ದು ಏನಾದರೂ ಇದ್ದರೆ ತದನ್ಯ ದೇಶ ಮೂತ್ರಿತಂ ವ್ಯಶೋಷಯತ್ ಹಿ ಮಾರುತಃ ಅಂತೇಳಿದರೆ ವಾಯುದೇವರು ಈ ಮಲಮೂತ್ರಗಳ ನದಿ ಇನ್ನೂ ಸಣ್ಣ ನದಿಗಳು ಬಂದು ಇದಕ್ಕೆ ಸೇರುವಂಥದ್ದು ಇದ್ದದನ್ನೆಲ್ಲ ಏನು ಮಾಡಿದರು ಅಂತೇಳಿದರೆ ಶೋಷಯತಿ ವ್ಯಶೋಷಯತ್ ಅಂತೇಳಿದರೆ ಒಣಗಿಸಿ ಬಿಟ್ಟರು ಅಂತೇಳಿದರೆ ವಾಯುದೇವರು ಬರಬೇಕಾಯಿತು ಅಂತೇಳಿದರೆ ಇದು ನದಿಯ ಪ್ರವಾಹ ಸಿಕ್ಕಾಪಟ್ಟೆ ಆದ ಕಾರಣ ಈ ನದಿಗೆ ಬೇರೆ ನದಿಗಳು ಇನ್ನೂ ಬೇರೆ ರೀತಿಯಿಂದ ಬರುವಂತಹ ಅಂದರೆ ಈ ಒಳಚರಂಡಿ ವ್ಯವಸ್ಥೆ ಒಂದಕ್ಕೊಂದು ಸೇರಿದ ಹಾಗೆ ಆ ಥರ ಇದ್ದರೆ ಅದನ್ನೇನು ಮಾಡಿದ್ರು ಅಂತ ಹೇಳಿದರೆ ಅನ್ಯ ದೇಶ ಮೂತ್ರಿತಂ. ಬೇರೆ ದೇಶಗಳಿಂದ ಬರುವಂಥ ಬೇರೆ ಹತ್ತಿರದ ಬೇರೆ ಇನ್ನೂ ಯಾವುದು ರಾಜ್ಯಗಳೋ ದೇಶಗಳೋ ಇಂದ ಬರುವಂಥದ್ದು ಇಂಥ ಮಲಮೂತ್ರಗಳ ನದಿ ಇದ್ದರೆ ಇದಕ್ಕೆ ಬಂದು ಸೇರುವುದು ಬೇಡ ಅಂತೇಳಿಬಿಟ್ಟು ಎಲ್ಲ ಸಣ್ಣ ನದಿಗಳನ್ನೆಲ್ಲ ಏನು ಮಾಡಿದರು? ಮರುತು ದೇವರು ವಾಯುದೇವರು ವ್ಯಶೋಷಯತ್ ಒಣಗಿಸಿ ಬಿಟ್ಟರು. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ ಈಗ ಅಂತೇಳಿದ್ದು ಎಲ್ಲಿ ನೋಡಿದರೂ ನಿಮಗೆ ನಗರದ ಸಿಟೀಸ್ನಲ್ಲಿ ಏನಾಗಿದೆ ಅಂತ ಹೇಳಿದರೆ ಅಲ್ಲಲ್ಲಿ ಎಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಅಂತೇಳಿದರೆ ಒಂದು ಕಡೆಯಲ್ಲಿ ಉಗುಳುವುದಾದರೆ ಇನ್ನೊಂದು ಕಡೆಯಲ್ಲಿ ಯಾವುದು ದನಗಳದ್ದು ಮೂತ್ರ ಅದು ಸಗಣಿ ಒಂದು ಕಡೆಯಲ್ಲಾದರೆ ಅದಾದರೂ ಒಳ್ಳೆಯದು, ಇನ್ನೊಂದು ಕಡೆಯಲ್ಲಿ ಬೇರೆ ಎಲ್ಲ ಪ್ರಾಣಿಗಳದ್ದು ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಸೊ ಇದನ್ನೆಲ್ಲ ಅಂತೇಳಿದರೆ ಯಾರು ಇದನ್ನೆಲ್ಲ ಸರಿ ಮಾಡೋದು ಅಂತ ಹೇಳಿದರೆ ಸೂರ್ಯದೇವರು ಸರಿಯಾಗಿ ಅದರ ರಶ್ಮಿ ಎಲ್ಲ ಕಡೆ ಬಿದ್ದ ಕಾರಣ ಏನಾಗ್ತದೆ ಅಂತ ಹೇಳಿದರೆ ಎಲ್ಲ ಜಾಗಗಳೆಲ್ಲ ಒಣಗಿ
ಏನಂತೇಳಿದರೆ ಆ ಕಡೆ ಈ ಕಡೆ ಹೋಗಲಿಕ್ಕೆ ಸುಗಮವಾಗ್ತದೆ. ಇಲ್ಲ ಅಂತೇಳಿದರೆ ಆ ಕಡೆ ಈ ಕಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸೂರ್ಯ ದೇವರದ್ದು, ವಾಯುದೇವರದ್ದು ಎಷ್ಟು ನಮಗೆ ಕಾರಣಿಕತೆ, ಎಷ್ಟು ನಮಗೆ ಪ್ರಯೋಜನ, ಎಷ್ಟು ನಮಗೆ ನಮ್ಮ ಜೀವನದಲ್ಲಿ ಅವರ ಎಷ್ಟು ಅವರು ನಮಗೆ ಪ್ರಯೋಜನಕ್ಕೆ ಬರ್ತಾರೆ ಅಂತೇಳಿ, ಈ ದೇವರುಗಳೆಲ್ಲ ನಮಗೆ ಎಷ್ಟು ಸಹಾಯ ಮಾಡ್ತಾರೆ ನಮ್ಮ ಜೀವನಕ್ಕೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಹಾಗೆ ಈ ಮಲಮೂತ್ರಗಳ ಸಣ್ಣ ಸಣ್ಣ ನದಿಗಳನ್ನು ತತ್ ಅನ್ಯ ದೇಶ ಮೂತ್ರಿತಂ ವ್ಯಶೋಷಯತ್ ಹಿ ಅಂದರೆ ಖಂಡಿತವಾಗಿ, ವ್ಯಶೋಷಯತ್ ಶೋಷಯತಿ ಅಂತೇಳಿದರೆ ಗಾಳಿಯ ಕೆಲಸ. ಗಾಳಿ ಏನು ಮಾಡ್ತಾನೆ ಅಂತೇಳಿದರೆ, ಗಾಳಿ ಒಣಗಾಳಿ ನಮ್ಮ ದೇಹವನ್ನು ಒಣಗಿಸುವಂಥದ್ದು, ಎಲ್ಲ ಪ್ರದೇಶಗಳನ್ನು ಒಣಗಿಸುವಂಥದ್ದು. ಸೊ ಮಳೆ ಬಂದು ಇನ್ನೇನು ಅರ್ಧ ಗಂಟೆಯಲ್ಲಿ 1 ಗಂಟೆಯಲ್ಲಿ ಮಳೆ ಇಲ್ಲಿ ಬಂದಿದ ಅಂತ ಕೂಡ ನಮಗೆ ಗೊತ್ತಾಗೋದಿಲ್ಲ. ಯಾಕಂತೇಳಿದರೆ ಆ ಬಿಸಿಲಿನ ಒಂದು ಪ್ರತಾಪಕ್ಕೂ ಮತ್ತು ಗಾಳಿಯ ಆ ವೇಗಕ್ಕೂ ಏನಾಗ್ತದೆ ಅಂತೇಳಿದರೆ ಎಲ್ಲ ಒಣಗಿ ಹೋಗ್ತದೆ. ಸೊ ಆ ರೀತಿಯಲ್ಲಿ ಮಾರುತಃ ಅಂತೇಳಿದರೆ ವಾಯುದೇವರು ವ್ಯಶೋಷಯತ್ ಶೋಷಯತಿ ಅಂತೇಳಿದರೆ ಒಣಗಿಸಿದರು, ವ್ಯಶೋಷಯತ್ ಅಂತೇಳಿದರೆ ಆ ಎಲ್ಲ ಮಲಮೂತ್ರ ನದಿಗಳಂಥದ್ದು ಒಣಗಿ ಹೋದವು, ಇದು ಒಂದು ನದಿ ಮಾತ್ರ ಹರಿತಾ ಇರಲಿ ಅಂತ ಹೇಳ್ಕೊಂಡು ವ್ಯಶೋಷಯತ್ ಹಿ ಮಾರುತಃ. ಪುನಃ ಪುನಃ ನದಿಗಳು ಉಂಟಾಗಿ ದೇಶ ನಾಶ ಆಗುವುದನ್ನು ಕಂಡು ವಾಯುದೇವರು ಆ ಕುದುರೆಗಳು ಬೇರೆ ಬೇರೆ ಕಡೆ ಮೂತ್ರಿಸಿದ್ದನ್ನು ಕೆಲವೊಂದು ಕಡೆಗಳಲ್ಲಿ ಒಣಗಿಸಿಯೇ ಬಿಟ್ಟರು ಅಂತ ಈ 106ನೇ ಶ್ಲೋಕಕ್ಕೆ ಪುನಃ ಪುನಃ ನದಿ ಭವಂ, ಮತ್ತೆ ಮತ್ತೆ ಅಂತಹ ನದಿಗಳು ಹರಿದಿದ್ದರಿಂದಾಗಿ ಅಂತೇಳಿದರೆ ಇದು ಬಹಳ ದೊಡ್ಡ ಪ್ರವಾಹ ಆಗುವ ಮೊದಲು ಏನು ಮಾಡಿದ್ದಾರೆ ನೋಡಿದ್ದಾರೆ ವಾಯುದೇವರು, ಇದು ದೇಶ ನಾಶವನ್ನು ಇದು ಆಗ್ತದೆ ಅಂತ ಗಮನಿಸಿ, ದೇಶ ಸಂಶಯಂ ನಿಶಾಮ್ಯ ಗಮನಿಸಿ ವಾಯುದೇವರು ಬೇರೆಡೆ ಇದ್ದ ಆ ಕುದುರೆಗಳ ಮೂತ್ರಗಳನ್ನು, ಇಲ್ಲಿ ಅಕ್ಷೋಹಿಣಿ ಸೈನ್ಯದಲ್ಲಿ ಹೋಗುವಂಥ ಕುದುರೆಗಳಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಇರುವಂಥ ಕುದುರೆಗಳಿಂದ ಬರುವಂಥ ಮಲಮೂತ್ರ ಏನಾದರೂ ಇದ್ದರೆ ಅದು ಬಂದು ಇಲ್ಲಿಗೆ ಸೇರುವುದಿದ್ದರೆ ಅದನ್ನೆಲ್ಲ ಒಣಗಿಸಿ ಬಿಟ್ಟರು, ಆ ಕುದುರೆಗಳ ಮೂತ್ರಗಳನ್ನು ಒಣಗಿಸಿ ಬಿಟ್ಟರು ಅನ್ನುವಂಥದ್ದು. ಸೊ ಅಂತೇಳಿದ್ರೆ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತೇಳಿದರೆ, ಆ ರೀತಿ ಹರಿದ ಕೊಳಕು ನದಿಗಳಿಂದಾಗಿ ದೇಶಗಳು ಹಾಳಾಗುವುದನ್ನು ಕಂಡು ವಾಯುದೇವರು ಇತರ ಕಡೆ ಅವುಗಳು ಹುಟ್ಟುವುದನ್ನೇ ತಪ್ಪಿಸಿದರು ಎಂದರ್ಥ. ಅಥವಾ ಹುಟ್ಟಿದರೂ ಕೂಡ ಅದನ್ನು ಆ ಮಲಮೂತ್ರಗಳನ್ನು ಒಣಗಿಸಿಬಿಟ್ಟರು. ಅಂತಹ ಅಪಾರ ಸೇನೆಯನ್ನು ನಾಶ ಮಾಡುವ ಕೆಲಸ ಜವಾಬ್ದಾರಿ ಯಾರಿಗೆ ಬಂದಿದೆ ಅಂತ ಹೇಳಿದರೆ ಶ್ರೀಕೃಷ್ಣನಿಗೆ ಬಂದಿದೆ ಅನ್ನುವಂಥದ್ದು. ಅಲ್ಲಿಗೆ 106ನೇ ಶ್ಲೋಕ ಮುಗಿತು. ನಂತರ 107ನೇ ಶ್ಲೋಕ. ಹರಿಶ್ಚ ವೈನತೇಯಯುಕ್ ವಿಚಾರ್ಯ ರಾಮ ಸಂಯುತಃ ಸದಾತಿ ಪೂರ್ಣ ಸಂವಿದಪ್ಯಜೋತ ಲೀಲಯಾ ಸ್ಮರತ್. ಹರಿಶ್ಚ ವೈನತೇಯಯುಕ್, ಯಾವಾಗಲೂ ಅತ್ಯಂತ ಪೂರ್ಣವಾದ ಜ್ಞಾನವುಳ್ಳವನಾದರೂ ಉತ್ಪತ್ತಿ ವಿರಹಿತ ಬಲರಾಮನಿಂದ ಕೂಡಿದ ಶ್ರೀಕೃಷ್ಣನು, ಶ್ರೀಹರಿಯು ಗರುಡನಿಂದ ಕೂಡಿದವನಾಗಿ ವಿಚಾರ ಮಾಡಿ ಲೀಲೆಯಿಂದ ಆಲೋಚಿಸಿದನು. ಸೊ ಹರಿಶ್ಚ ವೈನತೇಯಯುಕ್, ಹರಿ ಅಂತೇಳಿದರೆ ಶ್ರೀಕೃಷ್ಣ, ಆಮೇಲಿಂದ ವೈನತೇಯಯುಕ್ ಅಂತೇಳಿದರೆ ವಿನತಳ ಮಗ ವೈನತೇಯ ಅಂತೇಳಿದರೆ ಗರುಡ. ಸೊ ಗರುಡ ವಾಹನನಾಗಿ ಹೋಗುವಂಥ ಶ್ರೀಕೃಷ್ಣ. ಸೊ ಹರಿಶ್ಚ ವೈನತೇಯಯುಕ್ ಅಂದರೆ ಸಹಿತನಾಗಿ, ವೈನತೇಯಯುಕ್ ವಿಚಾರ್ಯ ರಾಮ ಸಂಯುತ. ಒಂದು ಕಡೆ ಗರುಡ ಇದ್ದಾನೆ, ಇನ್ನೊಂದು ಕಡೆಯಲ್ಲಿ ಬಲರಾಮ ಇದ್ದಾನೆ. ರಾಮ ಸಂಯುತ, ಬಲರಾಮನಿಂದ ಒಡಗೂಡಿ, ವೈನತೇಯ ಅಂತ ಹೇಳಿದರೆ ವಾಹನ ಗರುಡ. ಸೊ ಇವರೆಬ್ಬರ ಜೊತೆಗೆ ಸೇರಿಕೊಂಡು ಸದಾ ಅತಿಪೂರ್ಣ ಸಂವಿತ್ ಅಂತೇಳಿದರೆ ಯಾರು? ಶ್ರೀಕೃಷ್ಣ ಅಂತೇಳಿದರೆ ಸದಾ ಅತಿಪೂರ್ಣ ಸಂವಿತ್, ಭಗವಂತನ ಜ್ಞಾನವೂ ಪೂರ್ಣ. ಅದಕ್ಕೋಸ್ಕರನೇ ಭಗವಂತನಿಗೆ ಸರ್ವಜ್ಞ ಅಂತ ಹೇಳ್ತಾರೆ. ಅಂತೇಳಿದರೆ ಭಗವಂತನ ಸೃಷ್ಟಿ, ಎಂಥ ಸೃಷ್ಟಿ ಮಾಡ್ತಾನೆ ಭಗವಂತ ಅಂತೇಳಿದರೆ, ಒಂದು ದಾಸವಾಳ ಹೂ ನೋಡಿದರೆ ಗೊತ್ತಾಗ್ತದೆ ಅದರ ಒಳಗಿಂದ ಏನೆಲ್ಲ ಇದೆ. ಒಂದು ದಾಸವಾಳ ಹೂವು, ದಾಸವಾಳಗಳಲ್ಲಿ ಎಷ್ಟು ನಮೂನೆ ಹೂವು ಇದೆ. ದಾಸವಾಳಗಳೇ ಒಂದು 100 ದಾಸವಾಳಗಳಿವೆ. ಕೆಂಪು ದಾಸವಾಳ ಅಂತೆ, ನೀಲ ದಾಸವಾಳ ಅಂತೆ, ಆಮೇಲಿಂದ ಬಿಳಿ ದಾಸವಾಳ, ಈ ರೀತಿ ಎಷ್ಟೆಷ್ಟು ಇದು ಒಂದು ಹೂವಾಯಿತು ದಾಸವಾಳದ್ದು. ಹಾಗೆ ಎಷ್ಟು ಹೂಗಳಿದೆ, ಎಷ್ಟು ಪಕ್ಷಿಗಳಿದೆ. ಆ ಪಕ್ಷಿಗಳನ್ನು ನೀವು ನೋಡಬೇಕು, ಒಂದೊಂದು ಪಕ್ಷಿ ಒಂದೊಂದು ಥರ.
ಅಂತೇಳಿದರೆ ಆ ಭಗವಂತನ ಸೃಷ್ಟಿ ಅಂತೇಳಿದರೆ ಇಂಥ ವೈವಿಧ್ಯಮಯ ಸೃಷ್ಟಿ ಅವ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿದರೆ ಭಗವಂತನಿಗೆ ಅಷ್ಟು ಜ್ಞಾನ ಇದೆ. ನಿಮಗೆ ಅಂತೇಳಿ ರಂಗೋಲಿ ಬಿಡಿಸೋದು ಅಂತ, ಎಷ್ಟು ರಂಗೋಲಿ ಬಿಡಿಸ್ಲಿಕ್ಕೆ ನನಗೊಂದು 100 ರಂಗೋಲಿ ಬರ್ತದಂತ. ಸೊ 100 ರಂಗೋಲಿ ಅಂತೇಳಿದರೆ 100 ರಂಗೋಲಿ ಅಷ್ಟು ಜ್ಞಾನ ಇದೆ ಅಂತ. ಇನ್ನೊಬ್ಬರ ಹತ್ರ ಕೇಳಿದರೆ ಅವರಿಗೆ ಅವರ ಟೀಚರ್ ಅಂತ ಇಟ್ಕೊಳ್ಳಿ, ಅವರಿಗೆ ಹೇಳಿಕೊಟ್ಟವರು ಅಂತ, ಅವರಿಗೆ 500 ರಂಗೋಲಿ ಬರ್ತದೆ ಅಂತ. ಹಾಗೆ ಭಗವಂತನಿಗೆ ನಾವು ಒಂದು ವೇಳೆ ಕೇಳಿದರೆ ಭಗವಂತನಿಗೆ ಎಷ್ಟು ರಂಗೋಲಿ ಗೊತ್ತಿದೆ ಅಂತೇಳಿದರೆ, ಎಷ್ಟು ರಂಗೋಲಿ ಗೊತ್ತಿರ್ಬೋದು, ಲಕ್ಷಾಂತರ, ಲೆಕ್ಕ ಇಲ್ಲದಷ್ಟು ಅಂತೇಳಿದರೆ ಭಗವಂತನಿಗಿರುವಂಥ ಜ್ಞಾನ ಅದು ಪೂರ್ಣ ಜ್ಞಾನ ಅಂತೇಳಿದರೆ ಅದು ಅಗಾಧ ಜ್ಞಾನ. ಅದು ಎಷ್ಟು ಅಂತೇಳಿದರೆ ಈ ಸಮುದ್ರ ಎಷ್ಟು ಆಳ ಅಂತ ನಮಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಆ ಥರ ಭಗವಂತನ ಜ್ಞಾನ ಅನ್ನುವಂಥದ್ದು ಕೂಡ ಅದರ ಆಳ ಎಷ್ಟು ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಏನು ಹೇಳ್ತೇವೆ ಅಂತೇಳಿದರೆ ಭಗವಂತನ ಜ್ಞಾನ ಪೂರ್ಣ ಅಂತ. ಅಂಥ ಜ್ಞಾನ ಅದು ಭಗವಂತನೊಬ್ಬನಿಗೆ, ಅಷ್ಟು ಜ್ಞಾನ ಇರುವಂಥದ್ದು ಭಗವಂತನೊಬ್ಬನಿಗೆ. ಎಲ್ರಿಗೂ ನಾವು ಹೇಳ್ತೇವೆ ಅವರು ಸರ್ವಜ್ಞರು ಅಂತ. ಆದರೆ ಭಗವಂತನಿಗೆ ಕಂಪೇರ್ ಮಾಡಿದರೆ ಅವ್ರದ್ದು ಜ್ಞಾನ ಬಹಳ ಕಡಿಮೆ. ಲಕ್ಷ್ಮೀದೇವಿದು ಜ್ಞಾನ ಆಗಲಿ, ಬ್ರಹ್ಮದೇವರು ಲಕ್ಷ್ಮೀದೇವಿ ಅಂತ ಹೇಳಿದರೆ ಬಹಳ ಜ್ಞಾನ ಇರುವವರು ಅಂತ. ಆ ಬ್ರಹ್ಮದೇವರ ಜ್ಞಾನ ಮತ್ತು ಲಕ್ಷ್ಮೀದೇವಿಯ ಜ್ಞಾನ ಕೂಡ ಭಗವಂತನ ಜ್ಞಾನದ ಎದುರು ಕಡಿಮೆ ಆಗ್ತದೆ ಅಂತೇಳಿದರೆ ಅಷ್ಟು ಇಲ್ಲ. ಸೊ ಹೀಗೆ ಸದಾ ಅತಿಪೂರ್ಣ ಸಂವಿತ್ ಅಂದರೆ ಜ್ಞಾನ, ಅತಿಪೂರ್ಣ ಅಂತೇಳಿದರೆ ಭಗವಂತನ ಜ್ಞಾನ ಪೂರ್ಣ ಜ್ಞಾನ. ಆದ್ದರಿಂದಲೇ ಅಂತರ ವೈಶಿಷ್ಟ್ಯಕರವಾದ ಅಂತಹ ಅದ್ಭುತವಾದ ಸೃಷ್ಟಿಯನ್ನು ಭಗವಂತ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಸದಾ ಅತಿಪೂರ್ಣ ಸಂವಿತ್ ಅಪಿ, ಅದಲ್ಲದೆ ಅಜ ಅಂತೇಳಿದರೆ ಆದಿಪುರುಷ. ಆ ಪ್ರಳಯ ಆಗುವಾಗ ಭಗವಂತ ಒಬ್ಬನೇ ಇದ್ದದ್ದು, ಇನ್ಯಾರಿಲ್ಲ. ಸೊ ಭಗವಂತನೊಬ್ಬ ಲಕ್ಷ್ಮೀದೇವಿಗೂ ಕೂಡ ಭಗವಂತ ಆಮೇಲಿಂದ ಅಂತೇಳಿದರೆ ಲಕ್ಷ್ಮೀದೇವಿ ಕೂಡ ನಿತ್ಯಳೆ ಭಗವಂತನ ಹಾಗೆ. ಆದರೂ ಕೂಡ ಲಕ್ಷ್ಮೀದೇವಿಗೂ ಕೂಡ ಒಂದು ಪ್ರಚೋದನೆ ಅನ್ನುವಂಥದ್ದು ಭಗವಂತನಿಂದ ಬರಬೇಕು. ಆವಾಗಲೇ ಲಕ್ಷ್ಮೀದೇವಿ ಹುಟ್ಟಿದಳು ಅಂತ ಲೆಕ್ಕ. ನಿತ್ಯಳಾದರೂ ಕೂಡ ಸೊ ಭಗವಂತನಿಗೆ ಅಧೀನರಾಗಿರುವಂತಹ ಲಕ್ಷ್ಮೀದೇವಿ ಆ ರೀತಿಯಲ್ಲಿ ಅಜಹ, ಒಬ್ಬನೇ ಇರುವುದು. ಅಜಹ ಅಂತೇಳಿದರೆ ಹುಟ್ಟು ಸಾವು ಇಲ್ಲದವ, ಆ ಆದಿಪುರುಷನಾಗಿ ಸದಾಕಾಲ ಇರುವವ. ಎಷ್ಟೆಲ್ಲ ಪ್ರಳಯಗಳನ್ನು ಮಾಡಿ ಸೃಷ್ಟಿ ಪ್ರಳಯ ಈ ರೀತಿ ಮಾಡಿಕೊಂಡು ಬಂದಿದ್ದಾನೆ ಭಗವಂತ. ಆ ಭಗವಂತ ಮಾತ್ರ ಒಬ್ಬ, ಕಂಟಿನ್ಯೂ ಆಗಿರುವಂಥವನು. ಆ ಭಗವಂತ ಒಬ್ಬನೇ ಅಜಹ, ಹುಟ್ಟು ಸಾವು ಇಲ್ಲದ ಭಗವಂತ. ಅದಕ್ಕೆ ಅವನಿಗೆ ಅನಂತ ಅಂತ ಹೇಳ್ತಾರೆ, ಅಜ ಅಂತ ಹೇಳ್ತಾರೆ, ಅವ್ಯಯ ಅಂತ ಹೇಳ್ತಾರೆ, ಅಚ್ಯುತ ಅಂತ ಹೇಳ್ತಾರೆ. ಸೊ ಯಾವ ಹೆಸರು ಹೇಳಿದರೂ ಒಂದೇ ಅರ್ಥ. ಸೊ ಹೀಗೆ ಅಜಹ, ಅವನು ಅಚ್ಯುತನಾದರೂ, ಅವನು ಅನಂತನಾದರೂ, ಅವನು ಅತಿಪೂರ್ಣ, ಜ್ಞಾನವೂ ಪೂರ್ಣ, ಅವನ ಶಕ್ತಿಯೂ ಪೂರ್ಣ, ಆಮೇಲೆ ಅವನದು ಸುಖನೂ ಪೂರ್ಣ. ಅಂಥ ಭಗವಂತನಾದರೂ ಲೀಲಯ ಅಸ್ಮರತ್ ಅಂತೇಳಿದರೆ ಏನು ಮಾಡಿದ ಭಗವಂತ? ಲೀಲೆಯಿಂದ ಬಲರಾಮನಿಂದ ಒಡಗೂಡಿ, ಗರುಡನಿಂದಲೂ ಒಡಗೂಡಿ ವಿಚಾರ ಮಾಡಿ ಯಾರನ್ನು? ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ಸ್ಮರಿಸಿದನು ಅಂತ ಹೇಳ್ತಾರೆ. ಸೊ ಲೀಲೆಯ ಅಸ್ಮರತ್ ಅನ್ನುವಂಥದ್ದನ್ನು ಸೊ ಇದರದ್ದು ಆಮೇಲಿಂದ ಇದು ಕಂಟಿನ್ಯೂ ಮಾಡುವ. ಸೊ ಇದರಲ್ಲಿ ಏನಿದೆ ನೋಡೋಣ. ಅಜನಾದ ಶ್ರೀಕೃಷ್ಣನು ಗರುಡನೊಂದಿಗೆ ಕೂಡಿ ಬಲರಾಮನೊಂದಿಗೆ ವಿಚಾರ ಮಾಡಿ, ರಾಮ ಸಂಯುತ ವಿಚಾರ್ಯ ಅಂತೇಳಿದರೆ ಅತಿಪೂರ್ಣ ಭಗವಂತನು ಅತ್ಯಂತ ಪರಿಪೂರ್ಣನಾದ ಜ್ಞಾನವುಳ್ಳವನಾದರೂ, ಆಮೇಲೆ ಅಜನಾದರೂ ಅಂತೇಳಿದರೆ ಹುಟ್ಟು ಸಾವು ಇಲ್ಲದವನಾದರೂ, ಒಬ್ಬನೇ ಒಬ್ಬ ಸ್ವತಂತ್ರ ಇರುವಂಥವನು, ಒಬ್ಬನೇ ಶಕ್ತಿಪೂರ್ಣ ಘಟಿತ ಶಕ್ತಿ ಇರುವಂಥ ಭಗವಂತನು ಲೀಲೆಯ ಅಸ್ಮರತ್, ಮುಂದಿನ ಕೆಲಸಕ್ಕೋಸ್ಕರ ಯಾರೊಟ್ಟಿಗೆ ವಿಚಾರ ಮಾಡ್ತಾರೆ? ಗರುಡನೊಟ್ಟಿಗೂ ಬಲರಾಮನೊಟ್ಟಿಗೂ ಕೂಡಿದವನಾಗಿ ಅವರೊಟ್ಟಿಗೆ ವಿಚಾರ ಮಾಡ್ತಾ ಸ್ಮರಣೆ ಮಾಡ್ತಾರೆ. ಲೀಲೆಯಿಂದ ಸ್ಮರಣೆ ಮಾಡಿದ ಭಗವಂತ ಶ್ರೀಕೃಷ್ಣ ಸ್ವತಃ ಸರ್ವಜ್ಞ. ಆದರೂ ರಾಜನೀತಿಯನ್ನು ತಿಳಿಸಿಕೊಡಲೆಂದು ಗರುಡ ಬಲರಾಮರೊಂದಿಗೆ ಮಂತ್ರಾಲೋಚನೆ ನಡೆಸಿದ ಅಂತ ಇದೆ. ಮಂತ್ರಾಲೋಚನೆ ನಡೆಸಿದ ಅಂತ ಇಲ್ಲೇನು ಹೇಳ್ತಾರೆ? ಯಾವಾಗಲೂ ಅತ್ಯಂತ ಪೂರ್ಣನಾದ ಜ್ಞಾನವುಳ್ಳವನಾಗಿರುವಂಥ, ಪೂರ್ಣವಾದ ಜ್ಞಾನ, ಪೂರ್ಣವಾದ ಶಕ್ತಿ, ಪೂರ್ಣವಾದ ಸುಖವನ್ನು ಹೊಂದಿರುವಂಥ ಭಗವಂತನು
ಒಟ್ಟಿಗೆ ಯಾರಿದ್ದಾರೆ, ವೈನತೆಯ ಮತ್ತು ಬಲರಾಮ ಸಂಯುತ, ಅವ್ರ ಜೊತೆಗೆ ಒಟ್ಟಿಗೆ ಇದ್ದವ್ರ ಜೊತೆಗೆ ಏನು ಮಾಡ್ತಾನೆ, ವಿಚಾರ ಮಾಡ್ತಾನೆ. ಯುದ್ಧ ನಡೀತದೆ ಅಂತ ಹೇಳುವಾಗ ಯಾವ ರೀತಿ ನಾವು ಯುದ್ಧ ಕೌಶಲ ತೋರಿಸ್ಬೇಕು, ಯಾವ ರೀತಿ ಯುದ್ಧಕ್ಕೆ ಪ್ರಿಪರೇಷನ್ ಮಾಡಬೇಕು. ನಮಗೆಲ್ಲ ಈಗ ಬಹಳ ಗೊತ್ತಿರುವಂಥ ಸಂಗತಿ, ಒಂದು ಯುದ್ಧ ಆಗೋದಿದ್ದರೆ ಎಷ್ಟೆಷ್ಟು ದಿವಸದ್ದು ಪ್ರಿಪರೇಷನು, ಎಷ್ಟೆಷ್ಟು ಮೀಟಿಂಗ್ ಆಗಬೇಕು ಅಂತ ನಾವೆಲ್ಲ ನೋಡಿದವರು, ಸೊ ಕೇಳಿದವರು. ಆ ರೀತಿಯಲ್ಲಿ ಅತ್ಯಂತ ಪೂರ್ಣವಾದ ಜ್ಞಾನ ಇರುವಂತಹ, ಉತ್ಪತ್ತಿ ರಹಿತನಾದ ಅಜನಾಗಿರುವಂತಹ ಭಗವಂತನು ಅಂತೇಳಿದರೆ ಲೋಕದ ಶಿಕ್ಷಣಕ್ಕೋಸ್ಕರ ರಾಜನೀತಿ ಅಂದರೆ ಏನಂತ ಹೇಳಿದರೆ, ಅದು ಯಾವಾಗಲೂ 2-3 ತಲೆ ಇದ್ದರೆ, ಅದು 3 ತಲೆ ಇದ್ದರೆ 4 ತಲೆ ಇದ್ದಷ್ಟು ವಿಚಾರ ಮಾಡಿದಾಗ, ಅದಕ್ಕೆ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಸಿನರ್ಜಿ ಅಂತ ಹೇಳ್ತಾರೆ. ಅಂತೇಳಿದರೆ ಒಬ್ಬನ ತಲೆಗಿಂತ 2 ತಲೆ ಇದ್ದರೆ ಎಷ್ಟೋ ಮಿಗಿಲು ಅಂತ. ಸೊ 2 ತಲೆ ಅನ್ನುವಂಥದ್ದು 1 ತಲೆಗಿಂತ ಶ್ರೇಷ್ಠ ಅಂತ. ಯಾಕಂತೇಳಿದರೆ 2 ತಲೆಯಲ್ಲಿರುವಂಥ ವಿಚಾರಗಳು ಸೇರಿ ವಿಚಾರ ಮಾಡಿದಾಗ, ಚರ್ಚಿಸಿದಾಗ, ಡಿಸ್ಕಷನ್ ಮಾಡಿದಾಗ ಒಂದು 3ನೇ ಶಕ್ತಿ ಒಂದು ಹೊರಡುತ್ತದೆ. ಅದಕ್ಕೆ ಸಿನರ್ಜಿ ಅಂತ ಹೇಳ್ತಾರೆ. ಸೊ 2 ತಲೆ ಒಟ್ಟಾದಾಗ 3ನೇ ತಲೆಯು ಕೂಡ ಸೇರಿಕೊಳ್ತದೆ ಅಂತ. ಹಾಗೆ ಅದನ್ನು ತೋರಿಸಲಿಕ್ಕೋಸ್ಕರ, ರಾಜನೀತಿಯನ್ನು ತೋರಿಸಲಿಕ್ಕೋಸ್ಕರ ಕೃಷ್ಣ ಏನು ಮಾಡಿದ, ಅವರಿಬ್ಬರ ಒಟ್ಟಿಗೆ ವಿಚಾರ ವಿನಿಮಯ ಮಾಡಿದ. ಯಾರ ಒಟ್ಟಿಗೆ? ಗರುಡನ ಒಟ್ಟಿಗೆ ಮತ್ತು ಬಲರಾಮನೊಟ್ಟಿಗೆ. ಯಾಕಂತೇಳಿದರೆ ಅಲ್ಲಿ ಭಗವಂತನಿಗೆ ಎಲ್ಲವೂ ಗೊತ್ತಿದೆಯಲ್ಲ. ವಿಚಾರ ವಿನಿಮಯ ಬಲರಾಮನೊಟ್ಟಿಗೆ ಕೇಳುವಂಥದ್ದಾಗಲಿ, ಗರುಡನೊಟ್ಟಿಗೆ ವಿಚಾರ ವಿನಿಮಯ ಮಾಡುವುದಕ್ಕಾಗಲಿ ಏನು ಅವಶ್ಯಕತೆ ಇದೆ ಅಂತ ಹೇಳಿದರೆ, ಇದು ಲೋಕ ಶಿಕ್ಷಣಕ್ಕೋಸ್ಕರ. ಭಗವಂತನಿಗೆ ಎಲ್ಲ ಗೊತ್ತಿದೆ. ಅಂದರೆ ಒಂದು ಯುದ್ಧ ಇಂಥದ್ದಿದ್ದರೆ ಎಷ್ಟು ದಿವಸದ ಪ್ರಿಪರೇಷನು, ಸಿದ್ಧತೆ, ವಿಚಾರ ವಿನಿಮಯ ಬೇಕು ಅನ್ನುವಂಥದ್ದನ್ನು ಮಹಾಭಾರತದಲ್ಲಿ ಕೃಷ್ಣನು ಅವತ್ತೇ ನಮಗೆ ತೋರಿಸಿಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ಸೊ ವಿಚಾರ ಮಾಡಿ ಲೀಲೆಯಿಂದ ಆಲೋಚಿಸಿದ್ದಾನೆ. ಏನು ಆಲೋಚಿಸಿದ್ದಾನೆ ಅನ್ನುವಂಥದ್ದನ್ನು ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣ ಮಸ್ತು.